ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಈಗ ಅಕ್ಕಿದ್ದು ಹೆಸರೆಲ್ಲ ಯಾವ ತರ ಆಗ್ತಾ ಉಂಟು ಅಂತ ಹೇಳಿದ್ರೆ ನೋಡಿ, ನಮ್ಮ ಒಂದು ಅಕ್ಕಿ ಬಂದಿದೆ, ಹೊಸ ಅಕ್ಕಿ. ಎಂತ ರಾಗ ಅನ್ನೋದ್ರ ಹೆಸರು? ನಿನಗಾಗಿ. ತೋರಿಸಿ ಒಮ್ಮೆ, ಅದನ್ನು ಈ ಕಡೆ ತೋರಿಸಿ ಅಂತೆ ನೋಡಿ. ಇದರ ಅಕ್ಕಿದ ಹೆಸರು ನಿನಗಾಗಿ. ಎಂತ ಮಾರ್ರೆ, ಪಿಕ್ಚರ್ ಮಾಡಿದ್ದ ಅಂತ ನಾನು ಕೇಳದ ಹೆಸರೆಲ್ಲ ಈಗ ಕೇಳ್ತಾ ಇದ್ದೇನೆ. $1 ಅಕ್ಕಿ ನಿನಗಾಗಿ ಅಂತೆ. ಎಂತ ನಿನಗಾಗಿ ಎಲ್ಲ ಕೇಳುವಾಗ ಆಗ ಒಬ್ಬರ ಹತ್ರ ಹೇಳಿದೆ ನಿನಗಾಗಿ ಅಂತ. ಅವ್ರು ಹೇಳ್ತಾರೆ ನಿಮ್ಮ ತಿಂಗಳದ ಕಟ್ಟೆ ಅಂತ. ಮತ್ತೆ ಎಂತ ಹೇಳು, ಹೇಳಿ ರಾಗನ್ ಬಿಲ್ ಯಾವ ಥರದ್ದೆಲ್ಲ ಅಕ್ಕಿ ಬಂದಿದೆ ಅಂತ ಹೇಳಿದ್ರೆ. ಇನ್ನೊಂದು ಬರ್ತಿತ್ತು ಎಂಥದ್ದು, ಆಗೊಂದು ಇನ್ನೊಂದು ಅಕ್ಕಿ ಹಾಕಿದೆ. ಎಂಥದ್ದು ಎಂತ ಆನಂದ, ಹೊಸ ಆನಂದ ಅವರು. ನಯ ಆನಂದ ಅಂತೆ, ನಯ ಆನಂದ. ಎಂತೆಲ್ಲ ಅಕ್ಕಿದ ಹೆಸರು ಬಂದಿದೆ ಅಂತ ಹೇಳಿದ್ರೆ ಈಗ ಅದು ಎಂತ ಗೊತ್ತಾಗೋದಿಲ್ಲ ಮಾರೆ. ಇದು ಈಗ ನೋಡಿ ಇನ್ನೊಂದು ವಿಷಯ, ಈಗ ಆನಂದದಲ್ಲಿ ಈಗ ಸುಮಾರು ಕ್ವಾಲಿಟಿ ಉಂಟು. ನಾನು ನೋಡಿದ ಪ್ರಕಾರ ಆನಂದ ಅಕ್ಕಿಯಲ್ಲಿ ಸುಮಾರು ಕ್ವಾಲಿಟಿ ಉಂಟು. ಅದನ್ನು ಕೆಲವರು ರೀಪ್ಯಾಕ್ ಮಾಡಿ ಹಾಕ್ತಾರೆ. ಈಗ ಇಲ್ಲಿ ನೋಡಿ ಭಾಗ್ಯಶ್ರೀ ಅವರು ರೀಪ್ಯಾಕ್ ಮಾಡಿ ಹಾಕ್ತಾರೆ ಆನಂದದ್ದೇ ಇದಕ್ಕಿ, ಗೋಣಿ ಅಕ್ಕಿ. ಇನ್ನೊಂದು ಬೇರೆ ಇನ್ನು ಕೆಲವು ಬೇರೆ ಬೇರೆ ಹತ್ರ ಉಂಟು ಆನಂದದ್ದೆಲ್ಲ ಅಕ್ಕಿ. ಸೊ ಕೆಲವರ ಹತ್ರ ಒಂದೊಂದು ಅಕ್ಕಿ ಒಳ್ಳೇದಿರೋದಿಲ್ಲ, ಮಿಕ್ಸ್ ಮಾಡಿ ಕೊಡ್ತಾರೆ. ಕೆಲವೊಬ್ರು ಯಾವುದೋ ಅಕ್ಕಿ ಹಾಕಿ ಅದಕ್ಕೆ ಆನಂದದ್ದು ಗೋಣಿ ಹಾಕಿ ಕೊಡ್ತಾರೆ. ಆಗಿರುವಾಗ ಎಂತ ಅಂತ ಆನಂದ ಅಕ್ಕಿಯವರಿಗೆ ಬ್ಲ್ಯಾಕ್ ಮಾರ್ಕ್ ಆಗುದಿಲ್ವ ಅದು? ನೋಡಿ ಈಗೆಲ್ಲ ಹೇಳುದಂತ ಗೊತ್ತುಂಟು, ಆನಂದ ಅಕ್ಕಿ ಒಳ್ಳೇದಿಲ್ಲ ಅಂತ. ಮುಂಚೆ ಒಳ್ಳೇದು ಬರ್ತಾ ಇತ್ತು ಆನಂದ ಅಕ್ಕಿ, ಈಗ ಆನಂದ ಅಕ್ಕಿ ಒಳ್ಳೇದಿಲ್ಲ ಅಂತ. ಆನಂದ ಅಕ್ಕಿ ಒಳ್ಳೇದಿಲ್ಲ ಅಲ್ಲ, ಆನಂದ ಅಕ್ಕಿ ಒಳ್ಳೇದೇ ಉಂಟು, ಅದು ಒರಿಜಿನಲ್ ಆನಂದ ಒಳ್ಳೇದೇ ಉಂಟು ಈಗ ಕೂಡ. ಬಟ್ ಎಂತಂತ ಹೇಳಿದ್ರೆ ಎಲ್ಲ ರೀಪ್ಯಾಕ್ ಮಾರೆ, ಇಲ್ಲಿ ನೋಡಿದ್ರು ರೀಪ್ಯಾಕ್. ಈಗ ನಮಗೆ ಸಾಕೋದು ಭಾಗ್ಯಶ್ರೀ ಅವರು ರೀಪ್ಯಾಕ್ ಮಾಡಿ ಹಾಕೋದು, ಅವರು ಒರಿಜಿನಲ್ ಎಂತ ಹಾಕೋದಿಲ್ಲ. ಅದಕ್ಕೆಂತ ಆ್ಯಕ್ಷನ್ ಎಂಥದ್ದು ತಗೊಳ್ಳಿಕ್ಕಿಲ್ವಾ? ಸುಮ್ಮನೆ ಬ್ಲ್ಯಾಕ್ ಮಾರ್ಕ್ ಅಲ್ಲ ಆನಂದದವರಿಗೆ. ನಾನು ಕೂಡ ಹೇಳಿದೆ, ನನ್ನ ತಾಯಿ ಕೂಡ ಹೇಳಿದ್ದಾರೆ, ಎಂತ ಮಾರೆ ಈಗ ಅದು ಆನಂದ ಸರಿ ಬರೋದಿಲ್ಲ ಅಂತ, ಒಳ್ಳೇದು ಬರೋದಿಲ್ಲ ಅಂತ. ಈಗ ಗೊತ್ತಿಲ್ಲದವ್ರಿಗೆ ಎಂಥದ್ದು ಗೊತ್ತಿರೋದಿಲ್ಲ. ಬಟ್ ನೋಡಿ ನಾನೀಗ ಕಂಪನಿಗೆಲ್ಲ ಇಲ್ಲಿಗೆಲ್ಲ ಈ ಲೈನ್ ಸೈಲಿದ್ದು ಇಂಥ ಅಕ್ಕಿದ್ದು ಲೈನ್ ಸೈಲಿಗೆಲ್ಲ ಬಂದಾದ್ಮೇಲೆ ನನಗೆ ಗೊತ್ತಾಯಿತು ಇದು ರೀಪ್ಯಾಕ್ ಆಗಿ ಬರ್ತದೆ, ಎಲ್ಲೆಲ್ಲೋ ರೀಪ್ಯಾಕ್ ಆಗಿ ಬರ್ತದೆ ಅಂತ. ಎಂಥದ ಆನಂದದವರು ಇದಕ್ಕೆ ಎಂತ ಇಲ್ಲದ್ರೆ ಅವ್ರದ್ದೇ ಮರ್ಯಾದೆ ಹೋಗುದು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅವರವರ ಇಚ್ಛೆಗೆ ಬಿಟ್ಟದ್ದು. ಅದು ರೀಪ್ಯಾಕ್ ಮಾಡ್ಲಿಕ್ಕೆಲ್ಲ ಬಾರ್ದು. 2393 ಅಲ್ಲ 2578. ಅಲ್ಲಿ ನೋಡಿ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರದ್ದು ಯಾವ ಥರ ಲೋಡ್ ಆಗ್ತಾ ಉಂಟಂತ. ಅವರು ಅಲ್ಲಿ ಎಲ್ಲ ಸ್ಟಾಕ್ ಎಲ್ಲ ಹಾಕಿರೋದು ಅಲ್ಲಿ ನೋಡಿ, ಫುಲ್ ಡಸ್ಟ್ ಅಲ್ಲಿ ಉಂಟು, ಜಲ್ಲಿ. ಮತ್ತು ಅಲ್ಲಿಂದ ಲೋಡ್ ಮಾಡಿಕೊಂಡು ಇಡೀ ಸಪ್ಲೈ ಮಾಡ್ತಾರೆ. ಆ ಕಡೆ ಎಲ್ಲ ಉಜಿರೆ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಉಂಟಲ್ಲ, ಎಲ್ಲ ಸಪ್ಲೈ ಆಗೋದು ಇಲ್ಲಿಂದವೇ. ಮಾತ್ರ ರಾಶಿ ಹಾಕಿದ್ದಾರೆ ಜಲ್ಲಿ. ಅದು ಸಾಕಾಗಲಿಕ್ಕಿಲ್ಲ, ಇನ್ನೂ ಸಹ ಲೋಡ್ ಬರ್ತಾ ಇರ್ತದೆ. ಲೋಡ್ ಬಂದಾಗೇ ಲೋಡ್ ಮಾಡಿಕೊಂಡು ಕಳಿಸ್ತಾ ಇರ್ತಾರೆ ಅಷ್ಟೇ. ಈಗ ಎಲ್ಲಿದೆ ಅಂತೇಳಿದರೆ ಇದೆ ಓಂ ಶ್ರೀ ಜ್ಯೂಸ್ ಸೆಂಟರ್ ಅಂತ ಉಂಟಲ್ಲ, ಇಲ್ಲಿಗೆ ಸ್ವಲ್ಪ ಐಟಮ್ ಹಾಕ್ಲಿಕ್ಕೆ ಉಂಟು. ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾನು ಆಗ ಹೇಳಿದಲ್ಲ ಫಲಾಮೃತ ಸಿಗ್ತದೆ ಅಂತ. ಕುಡಿತೀರಾ ಫಲಾಮೃತ? ಕುಡಿಯುವಲ್ಲ, ನೀವು ಕುಡಿಬೇಕು, ನಾವು ಕುಡಿಯೋದಿಲ್ಲ. ನಾನು ಗಾಡಿಯಲ್ಲಿ ಕುತ್ಕೊಂಡಿದ್ದೇನೆ, ರಾಗಣ್ಣ ಫಲಾಮೃತ ಕುಡಿದು ಬರ್ತಾ ಇದ್ದಾರೆ. ನಾನು ಇಲ್ಲಿ ಒಂದು 2 ತಿಂಗಳ ಮುಂಚೆ ಕುಡಿದಿದ್ದೆ. ನನ್ನ ಇನ್ನೊಬ್ಬರು ಕಂಡಕ್ಟರ್ ಬರ್ತಾರಲ್ಲ, ಅವ್ರು ಹೇಳಿದರು ಇಲ್ಲಿ ಸೂಪರ್ ಆಗ್ತದೆ ಅಂತ. ಸೊ ಇಲ್ಲಿ ಒಮ್ಮೆ ಕುಡಿದಿದ್ದೆ, ಇಲ್ಲಿ ಒಳ್ಳೆ ಅಲ್ಟಿಮೇಟ್ ಆಗಿತ್ತು ಫಲಾಮೃತ. ಯಾರಾದರೂ ಈ ಕಡೆ ಟ್ರಿಪ್ ಬರುವವರಿದ್ದರೆ ಒಮ್ಮೆ ಟ್ರೈ ಮಾಡಿ. ಕಾಣ್ತದೆ ಬೋರ್ಡು, ಓಂ ಶ್ರೀ ಜ್ಯೂಸ್ ಸೆಂಟರ್ ಅಂತ. ಹೇಗಿತ್ತು ರಾಗಣ್ಣ ಫಲಾಮೃತ? ಎಂತ ಒಳ್ಳೆದುಂಟಲ್ಲ? ಎಷ್ಟು ಕೊಟ್ರಿ? 15 ರೂಪಾಯಿಗೆ ಹೇಳಿ ಮಾಡಿಸಿದ ಫಲಾಮೃತ. ಕೆಲವೊಂದು ಕಡೆಯಲ್ಲಿ ಕಸ್ಟರ್ಡ್ ಕೊಡ್ತಾರೆ 20 ರೂಪಾಯಿ, ಅದಕ್ಕೆ ಫಲಾಮೃತ ಅಂತ ಹೆಸರಿಟ್ಟು ಬಿಡ್ತಾರೆ. ಬಟ್ ಇಲ್ಲಿ ಒಳ್ಳೆ ಎಲ್ಲ ಫ್ರೂಟ್ಗಳನ್ನು ಮಿಕ್ಸ್ ಮಾಡಿ ಹಾಕಿದಲ್ಲ ಅವರು, ಮತ್ತು ಮಿಕ್ಸ್ ಮಾಡಿ ಹಾಕಿ ಮತ್ತು ಕೆಲವೊಂದು ಕಟ್ ಪೀಸ್ ಮಾಡಿ ಹಾಕಿದ್ದಾರೆ. ಕೆಲವೊಂದು ಇದು ಫುಲ್ ಡ್ರೈ ಮಾಡಿ ನೀರಾಗಿ ಮಿಕ್ಸಿಯಲ್ಲಿ ರುಬ್ಬಿದ್ದಾರೆ. ಮತ್ತು ಮೇಲೆ ಸ್ವಲ್ಪ ಫ್ರೂಟ್ ಹಾಕಿದ್ದು. ಬನ್ನಿ, ನಿಮಗೆ ಒಳ್ಳೆಯದಾಯ್ತಾ? ಬನ್ನಿ, ಇಲ್ಲಿಂದ ಸೀದಾ ನಮ್ಮ ಪಯಣ ಮುಂದುವರೆಸುವ. ಸೋಮಂತಡ್ಕಕ್ಕೆ ಬಾಯ್ ಹೇಳಿ ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಕಾಜೂರಿಗೆ ಹೊರಡಬೇಕು ನಾವು. ಇಲ್ಲಿಂದ ಸ್ಟ್ರೈಟ್ ಹೋದರೆ ಚಾರ್ಮಾಡಿ ಕಡೆಗೆ ಹೋಗ್ತದೆ. ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಕಾಜೂರು ಕಡೆಗೆ ಹೋಗುವ. ಕಾಜೂರು ಕಡೆ ಹೋಗುವ ಮುಂಚೆ ಕುಕ್ಕಾವಲ್ಲಿ ಒಂದು ಅಂಗಡಿ ಸಿಗ್ತದೆ, ನಮ್ಮ ರಾಗಣ್ಣನ ಫೇವ್ರೇಟ್ ಅವರು ಅಲ್ಲ ರಾಗಣ್ಣ?
ದೊಡ್ಡ ಫ್ರೆಂಡ್ ಇವರದು. ಸೊ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಐಟಮ್ ಇರ್ತದೆ, ಅಲ್ಲಿಗೆ ಐಟಮ್ ಇಳಿಸಿ ಮತ್ತು ಕಾಜೂರಲ್ಲಿ ಹೊಸ ಅಂಗಡಿ ಒಂದು ಉಂಟಂತೆ, ಅದನ್ನು ಹುಡುಕಬೇಕು. ಅಲ್ಲಿ ಒಂದು ಹಾಕಿ ಮತ್ತೆ ದಿಡುಪೆ ರೋಡಿಗೆ ಹೋಗಿ ಅಲ್ಲಿಂದ ಸೀದಾ ಬೆಳ್ತಂಗಡಿ ಕಡೆಗೆ ನಮ್ಮ ಪಯಣ. ಬನ್ನಿ, ಇಲ್ಲಿಂದ ಮುಂದೆ ಎಂತೆಲ್ಲ ಆಗ್ತದೆ ಅಂತ ಅಪ್ಡೇಟ್ ಕೊಡ್ತೇನೆ. ಇಲ್ಲಿಂದ ಫಸ್ಟಿಗೆ ಹೊರಡುವ, ಲೆಟ್ಸ್ ಗೋ. ಕುಕ್ಕಾವು ಹತ್ರ ಬಂದು ನಮ್ಮ ಗಾಡಿಯನ್ನು ಸೈಡ್ಗೆ ಹಾಕಿದ್ದೇನೆ. ಇದು ಅವರ ಅಂಗಡಿ ಆ್ಯಕ್ಚುಲಿ ಮೈನ್ ರೋಡಲ್ಲಿರೋದು, ಬಟ್ ಅವರ ಮನೆಯಲ್ಲಿ ಐಟಮ್ ಎಲ್ಲ ಇಳಿಸ್ಲಿಕ್ಕೆ ಹೇಳಿದರು. ಒಂದು ಗೋಣಿ ಉಪ್ಪು ಮಾತ್ರ ಅವರ ಅಂಗಡಿ ಹಾಕುವ ಅಂತ, ಬಾಕಿ ಸಕ್ಕರೆ ಮತ್ತು ಅಕ್ಕಿ ಎಲ್ಲ ಇಲ್ಲಿಗೆ ಹಾಕಿದ್ದು. ಮತ್ತು ಒಂದು ಗೋಣಿ ರಿಟರ್ನ್ ಉಂಟಂತೆ ಅಕ್ಕಿ, ಅದನ್ನು ಹಾಕ್ಕೊಂಡು ಹೋಗುವ. ಬಟ್ ಪ್ರಕೃತಿ ನೋಡಿ ಯಾವ ಥರ ಉಂಟಂತ, ಮಸ್ತಾಗಿ ಉಂಟು ನೋಡಿ. ಅಲ್ಲಿ ನೋಡಿ ಎಂಥ ಮಾರ, ಎಲ್ಲ ದೇವರ ಒಂದೊಂದು ಸೃಷ್ಟಿ, ಅದ್ಭುತ, ಅತ್ಯದ್ಭುತ. ಇದನ್ನೆಲ್ಲ ನೋಡುವಾಗ ಇಲ್ಲೇ ಕುತ್ಕೊಳ್ಬೇಕಂತ ಆಗ್ತದೆ. ಮತ್ತು ಇಲ್ಲಿ ನೆರಳು ಉಂಟು. ಫಸ್ಟ್ ಆಫ್ ಆಲ್ ಅಲ್ಲೆಲ್ಲ ಬಿಸಿಲುಂಟು, ನಾನು ನಿಂತ ಜಾಗದಲ್ಲಿ ಒಳ್ಳೆ ಮರ ಉಂಟು. ಮರದ ಕೆಳಗೆ ನಿಂತ್ಕೊಳ್ಳುವಾಗ ಎಂಥದ ಒಂದು ಖುಷಿ ಆಗ್ತದೆ. ಅದರಲ್ಲಿ ಕೂತ್ಕೊಂಡ್ರೆ ಬಿಸಿಲು ಹೀಟ್ ಅಂತ ಹೇಳಿದರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಆ ಥರ ಆಗ್ತುಂಟು. ಇಲ್ಲಿ ಕೆಳಗೆ ಇಳಿದ್ರೆ ಸ್ವಲ್ಪ ಖುಷಿ ಆಗ್ತದೆ ಅಂತ. ಇನ್ನೊಂದು ಇಲ್ಲಿ ನೋಡಿ, ನಮ್ಮ ಸಾವಿನ ನೆನಪು, ಸಾವಿರ ನೆನಪು ಅಂತ ಹೇಳ್ತಾರಲ್ಲ, ಅವತ್ತಿನ ಚಿಕ್ಕ ವಯಸ್ಸಿದ್ದು ಬಾಲ್ಯ ವ್ಯವಸ್ಥೆ ಮತ್ತು ಬಾಲ್ಯದ ನೆನಪುಗಳೆಲ್ಲ ಒಮ್ಮೆ ಬಂದು ಹೋಯಿತು. ಯಾಕಂತೇಳಿದರೆ ಇಂಥ ಪಿಚ್ಚುಗಳಿದ್ದರೆ ನಾವು ಫಸ್ಟ್ ಇರ್ತಿದ್ವಿ ಅಲ್ಲಿ ಬ್ಯಾಟ್ ಹಿಡ್ಕೊಂಡು, ಇಲ್ಲದ್ರೆ ಬಾಲ್ ಹಾಕ್ಲಿಕ್ಕೆ, ಇಲ್ಲದೆ ಎಲ್ಲಾದರೂ ಒಂದು ಜಾಗದಲ್ಲಿ ನಿಂತ್ಕೊಂಡು ಫೀಲ್ಡಿಂಗ್ ಆದರೂ ಮಾಡ್ತಾಯಿದ್ವಿ. ಬಟ್ ಬೆಳೆದು ಈಗ ಯಾವ ಥರ ಆಗಿದೆ ಅಂತ ಹೇಳಿದರೆ, ದುಡಿ ಬೇರೆಂಥದ್ದಿಲ್ಲ, ಓನ್ಲಿ ದುಡಿಯೋದು, ಮನೆಯವರನ್ನು ಸಾಕೋದು, ಇದೇ ಪರಿಸ್ಥಿತಿಯಾಗಿದೆ. ಹೋಗಿ ಬ್ಯಾಟಿಂಗ್ ಮಾಡುವಂತ ಆಗ್ತುಂಟು, ಯಾರೂ ಇಲ್ಲ. ಯಾರು ಇದ್ದರೂ ಕೂಡ ಲೈನ್ ಬಾಕಿ ಆಗ್ತದೆ ಆಟ ಆಡಿದರೆ, ಅದೊಂದು ದೊಡ್ಡ ಕಷ್ಟ. ಎಂತ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಹಣೆ ಬರ ಅನುಭವಿಸಬೇಕು. ಮುಂಚೆ ಆಟ ಆಡಿ ಬೆವರ್ತಾ ಇದ್ವಿ. ಈಗ ಎಲ್ಲರೂ ಆಟ ಆಡೋದನ್ನು ನೋಡಿ ಬೇಸರ ಪಡ್ಕೊಂಡು ನಾವು ದುಡ್ದು ಬೆವರು ಹರಿಸ್ತಾ ಇದ್ದೇವೆ. ಇದು ಜೀವನದ ಡಿಫ್ರೆನ್ಸ್ ಅಂತ ಹೇಳೋದು. ಬನ್ನಿ, ಇಲ್ಲಿಂದ ಈಗ ಸೀದಾ ಹೊರಡುವ. ಅಲ್ಲಿ ಎಲ್ಲ ಐಟಮ್ ಎಲ್ಲ ಮಾತಾಡಿದರೆ ಮತ್ತೆ ಎಲ್ಲ ನೆನಪಾಗ್ತದೆ. ಬಟ್ ಒನ್ಸ್ ಅಗೈನ್ ವ್ಯೂ ನೋಡ್ಕೊಂಡು ಬನ್ನಿ. ನೋಡಿ ಎಷ್ಟು ಚಂದ ಉಂಟು, ಸುತ್ತಲೂ ವ್ಯೂವೇ ಪ್ರಕಾಶಮಾನವಾಗಿದೆ. ಬನ್ನಿ, ಇಲ್ಲಿಂದ ಸೀದಾ ಹೊರಡುವ. ಆ್ಯಕ್ಚುಲಿ ಅವರ ಅಂಗಡಿ ಇದೆ ನೋಡಿ, ಇದು ಅವರ ಅಂಗಡಿ. ಈ ಕಡೆಯಿಂದ ಹೋದರೆ ಅವರ ಮನೆ. ಇಲ್ಲೊಂದು ಉಪ್ಪು ಇಳಿಸ್ಕೊಂಡು ಇಲ್ಲಿಂದ ಬಿಲ್ಲೊಂದು ತೆಕ್ಕೊಂಡು ಸೀದಾ ಕಾಜೂರು ಕಡೆಗೆ ಹೊರಡುವ. ಬನ್ನಿ, ರಾಗಣ್ಣ ಪ್ರಿಪೇರ್ ಆಗ್ತಾ ಇದ್ದಾರೆ. ಇದೊಂದು ಕಟ್ಟು, ಒಂದು ಉಪ್ಪು ಗೊತ್ತುಂಟಲ್ಲ. ಬನ್ನಿ, ಬಿಲ್ ತೆಕೊಂಡು ಬರುವ. ಕುಕ್ಕಾವು ಪಾಸ್ ಮಾಡಿಕೊಂಡು ಕಾಜೂರು ಕಡೆಗೆ ನಮ್ಮ ಪಯಣ ಸಾಗ್ತಾ ಉಂಟು. ಇಲ್ಲಿ ಎಲ್ಲಿಯ ಒಂದು ಹೊಸ ಅಂಗಡಿ ಉಂಟಂತೆ ಮಾರೆ, ಎಲ್ಲಿ ಅಂತ ಗೊತ್ತಿಲ್ಲ ನನಗೆ ಸಹ. ಎಂಥದ JH ಎಂಥದ ಹೆಸರು ಹೇಳಿದ್ದಾರೆ. ನನ್ನೀಗ ಹುಡುಕ್ಬೇಕಷ್ಟೇ, ಎಲ್ಲಿ ಅಂತ ಹುಡುಕೋದು. ಕಾಜೂರು, ಅವೊಬ್ಬ ಕಾಜೂರು ಅಂತ ಹೇಳಿದರೆ ಇದನ್ನೆಲ್ಲ ಕಾಜೂರು ಅಂತಲೇ ಹೇಳೋದು, ಅದೊಂದು ಉಪದ್ರ. ಇನ್ನೂ ಕಾಜೂರಿಗೆ ಇಲ್ಲಿಂದ 2-3 ಕಿಲೋಮೀಟ್ರ್ ಉಂಟು. ಬಟ್ ಅವ ಬರೆಯುವುದಂತ ಗೊತ್ತುಂಟ, ಇಲ್ಲಿದ್ದು ಆರ್ಡರ್ ತೆಗೆದು ಅಂಗಡಿಯಲ್ಲಿ ಅದು ಕಾಜೂರಲ್ಲಿ ಅಂತ. ಅದೇ ಒಂದು ಉಪದ್ರ. ಅದಕ್ಕೋಸ್ಕರನೇ ಇಲ್ಲಿಂದ ಹುಡುಕೊಂಡೇ ಹೋಗ್ಬೇಕಷ್ಟೇ. ಮತ್ತು ಹೋಗಿ ರಿಟರ್ನ್ ಬರುವ ಅವಸ್ಥೆ ಆಗಲಿಕ್ಕಿಲ್ಲ. ಬನ್ನಿ, JH ಎಲ್ಲಿ ಉಂಟಂತ ನೋಡುವ, ಹುಡುಕುವ, ಐಟಮ್ ಹಾಕುವ. ಕಾಜೂರಲ್ಲಿ ಹೊಸ ಅಂಗಡಿಯನ್ನು ಹುಡುಕಿ ಅಲ್ಲಿ ಎಲ್ಲ ಐಟಮ್ ಹಾಕಿ ಮತ್ತೆ ದಿಡುಪೆ ರೋಡಿಗೆ ಹೋಗಿ ಅಲ್ಲಿ ಸಹ ಐಟಮ್ ಹಾಕಿ ಈಗ ಸೀದಾ ಬೆಳ್ತಂಗಡಿ ಕಡೆ ಹೋಗ್ತಾ ಇದ್ದೇವೆ. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ರೈಟ್ ತಗೊಂಡು ಹೋದರೆ ಸೀದಾ ಕೊಲ್ಲಿ ದೇವಸ್ಥಾನಕ್ಕೆ ಹೋಗ್ತದೆ. ಈಗ ನಾವು ಲೆಫ್ಟ್ ತಗೊಂಡು ಸೀದಾ ಹೋಗುವ. ಇಲ್ಲಿಂದ ಒಂದು 2-2.5 ಕಿಲೋಮೀಟ್ರ್ ಆದಮೇಲೆ ಒಂದು ಅಂಗಡಿ ಸಿಗ್ತದೆ, ಅದು ನಮ್ಮ ಲಾಸ್ಟ್ ಪಾಯಿಂಟ್. ಅಲ್ಲಿ ಇಳಿಸಿ ಆದಮೇಲೆ ಆಯಿತು. ಅದು ಕಿಲ್ಲೂರಲ್ಲಿರೋದು, ಆ್ಯಕ್ಚುಲಿ ಕಿಲ್ಲೂರು ಜಂಕ್ಷನಲ್ಲಿ. ಬನ್ನಿ ಹೋಗುವ. ಕರೆಕ್ಟಾಗಿ ಕಿಲ್ಲೂರು ಹತ್ರ ಇದ್ದೇನೆ. ಇದೇ ನಮ್ಮ ಲಾಸ್ಟ್ ಪಾಯಿಂಟ್. ಅವರಿಲ್ಲ, ಸೊ ಇಟ್ಟು ಹೋಗುವ. ಇನ್ನೊಂದು ವಿಷಯ ಮಾರೆ, ನಾನು ಈ ಕಡೆಯಿಂದ ಬರ್ತಾ ಇದ್ದೆ, ಈ ಕಡೆಯಿಂದ ಒಬ್ಬ ಪಿಕಪ್ ಇದ್ದ, ಅವ ಈ ಕಡೆ ತೆಗಿಬೇಕಂತೆ. ಅದಕ್ಕೋಸ್ಕರ ನಾನು ಇಲ್ಲಿಂದ ಸ್ಪೀಡಾಗಿ ಬರ್ತಾ ಇದ್ದೇನೆ. ಇವ ಕೈ ತೋರಿಸ್ತಾ ಇದ್ದಾನೆ, ನಿಲ್ಲಿಸಿ ಅಂತ. ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಸ್ಪೀಡಲ್ಲಿರುವಾಗ ಸಡನ್ನಾಗಿ ಕೈ ಹಾಕಿದರೆ ಎಂತ ಆಗ್ತದೆ, ನಮ್ಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬ ಅಲ್ಲಿ ಕೂತ್ಕೊಂಡು ಕಂಡಕ್ಟ್ರ್ ಸೀಟಲ್ಲಿ ಕೂತ್ಕೊಂಡು
ಒಂದು ಬೆತ್ತ ಹಿಡ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಂತ ನಿಲ್ಲಿಸಿ, ಇಲ್ಲಾದರೆ ಹೊಡಿತೇನೆ ಅಂತ ಹೇಳುವಾಗೆ ಸನ್ನೆ ಮಾಡ್ತಿದ್ದ. ಅಲ್ಲಿ ನಿಲ್ಲಿಸಿ ಸಾರಿ ಬೈದು ಅಂದೆ, ಅದಕ್ಕೆ ಸಂಗ್ರಹ ಮಾಡೋದು. ಎಂತ ಆಯ್ತಾ ನಿಮ್ಮದು? ಹಾಂ, ಅಲ್ಲಿ ಪಿಕಬಾವ್ ಎಂತ ಮಾಡಿದ್ರು ಆಗನ್ನ? ಬೆತ್ತ ತೋರಿಸಿ ಇದು ಮಾಡಿದ್ದ, ಮಕ್ಕಳಿಗೆ ಧರಿಸಿದ ಹಾಗೆ. ಅದೆಲ್ಲ ನಡೆಯುವವರ ಹತ್ರ ನಡೀತದೆ, ನಮ್ಮ ಹತ್ರ ನಡೆಯುವುದಿಲ್ಲ. ಸೊ ಇದು ಇನ್ನೊಂದು ವಿಷಯ ಅಂತ ಗೊತ್ತುಂಟಾ, ನಮ್ಮದು ಗಾಡಿದ್ದು ಟಿ ಗಾಡಿದು ರಿಜಿಸ್ಟ್ರೇಷನ್ K20 ಇರೋದು, ಇಲ್ಲಿದ್ದಲ್ಲದು ರಿಜಿಸ್ಟ್ರೇಷನ್ ಹೊರಗಿದ್ದು. ಹಾಗಾಗಿ ಇಲ್ಲಿ ಊರಿನವ್ರು ಅಂದ್ಕೊಳ್ಳೋದು ಎಂತಂತ ಹೇಳಿದರೆ ಇದು ಆ ಕಡೆದು ಗಾಡಿ ಅಂತ. ಹಾಗೆ ದೊಡ್ಡ ಜನ ಆಗಲಿಕ್ಕೆ ಬರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಇಲ್ಲಿ ಇದು ಇದರಲ್ಲಿ ಊರವರೇ ದುಡಿತಿರೋದು ಅಂತ. ಕೆಲವರದ್ದು ಹಣೆಬರವೇ ಅದೇ, ಹೊರಗಿನ ರಿಜಿಸ್ಟ್ರ್ ಅವರು ಗಾಡಿ ಕಂಡ್ರೆ ಅವ್ರಿಗೆ ಎದುರಿಸ್ಲಿಕ್ಕೆ ಹೋಗೋದು ಆ ಥರ ಈ ಥರ ಅಂತ. ಅದನ್ನೆಲ್ಲ ಬಿಟ್ಟು ಬಿಡಿ ಮಾರೆ, ಎಲ್ಲರೂ ಡ್ರೈವರೇ ಅಲ್ಲ, ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು. ಬನ್ನಿ ಇಲ್ಲಿಂದ ಸೀದಾ ಈಗ ನಾನ್ ಸ್ಟಾಪ್ ಆಗಿ ಹೊರಡುವ. ಈಗ ಎಂತ ಮಾರ ರೋಡಲ್ಲಿ ನಿಲ್ಲಿಸಿ ಕರ್ಮಕಾಂಡ. ಬಸ್ ಅವರಿಗೆಲ್ಲ ಮೆಟ್ಟಲ್ಲಿ ಹೊಡಿಬೇಕು, ಎಂತಂತ ಇಲ್ಲ, ಒಟ್ಟಾಸಿ ಲಾಸ್ಟ್ ಆಗಿದ್ರೆ ದೊಡ್ಡ ಮಾತಾಡ್ತಾರೆ. ಬನ್ನಿ ಇಲ್ಲಿಂದ ಸೀದಾ ಆಯ್ತಲ್ಲ, ಖಾಲಿ ಆಯ್ತಲ್ಲ ಎಲ್ಲ. ಇನ್ನು ಇಲ್ಲಿಂದ ನಾವೂರಿಂದ ಮತ್ತೆ ಎಕ್ಸಿಟ್ ತಗೊಂಡು ಕುತ್ರೊಟ್ಟಾಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಹೊರಡುದೆ. ನಾನು ಕೂಡ ಬೇರೆ ರಿಜಿಸ್ಟ್ರೇಷನ್ ಇದ್ದ ನಂಬರ್ ಪ್ಲೇಟ್ ಅವರಿಗೆ ಬೈತೇನೆ. ಯಾಕೆ ಅಂತ ಹೇಳಿದರೆ ಒಮ್ಮೊಮ್ಮೆ ಆ ಥರ ಅವರು ಓಡಿಸ್ತಾರೆ. ಓಡಿಸುವಾಗ ಕೋಪ ಬರ್ತದೆ. ಎಂತಂತ ಹೇಳಿದರೆ ಅವರಿಗೆ ಇನ್ನೊಂದು ಅವರದ್ದು ಯಾವುದೋ ಊರಾಗಿರ್ತದೆ, ಅಲ್ಲಿಂದ ಇಲ್ಲಿಗೆ ಬಂದು ಅವರಿಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ ಎಂಥ ವಿಷಯ ಏನು ಅಂತ. ಅಡ್ಡಾದಿಡ್ಡಿ ಓಡಾಡಿಸ್ತಾ ಇರ್ತಾರೆ. ಇದೆಂತ ಹಾವು ಮಾರೆ, ನಾಗರಾವ ಹೋಗ್ತಾ ಉಂಟು ನೋಡಿ ನಾಗರ ಹಾವು. ಹೋಗುವ. ಅದಕ್ಕೆ ಎಂಥದ ಪೆಟ್ಟಾಗಿದೆವಾ, ಪೆಟ್ಟಾಗಿದ ಅಂತ ಸ್ವಲ್ಪ ನೋಡಿ. ಬನ್ನಿ ಇಲ್ಲಿಂದ ಸೀದಾ ಹೊರಡುವ. ಅದೇ ಎಂತ ಹೇಳ್ತಿದ್ದೆ ಅಂತ ಹೇಳಿದರೆ, ಅವರು ಅಲ್ಲಿ ಓಡಿಸಿ ಇಲ್ಲಿದ್ದು ಹೇಗೆ ಓಡಿಸ್ಬೇಕಂತ ಸ್ವಲ್ಪ ಗೊತ್ತಿರೋದಿಲ್ಲ, ರೂಟಲ್ಲಿ ಹೇಗೆ ಮಾಡ್ತಾರೆ, ಆಗ ಬೈಯುವುದು. ಇನ್ನು ಕೆಲವರು ಅದಕ್ಕೆಂತಲೇ ಹುಟ್ಟಿರ್ತಾರೆ ಡ್ರೈವರ್ಗಳು. ಯಾವ ಥರ ಅಂತ ಹೇಳಿದರೆ, ಈಗ ಘಟ್ಟದವರು ಗಾಡಿಯಿಂದ ಬಂದರೆ, ಯಾವುದಾದ್ರೂ ಗಾಡಿ ಓಡಿಸ್ಕೊಂಡು ಬಂದರೆ ರೆಸ್ಪೆಕ್ಟೇ ಇಲ್ಲ, ಅವರನ್ನು ಒಂದು ಕೀಳಾಗಿ ನೋಡೋದು ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅವರು ಸಹ ಡ್ರೈವರ್ಗಳೇ, ನಾವು ಕೂಡ ಡ್ರೈವರ್ಗಳೇ. ನೀವು ಒಂದಲ್ಲ ಒಂದು ದಿವಸ ಅವರ ಊರಿಗೆ ಹೋಗೋದಿಲ್ಲ ಅಂತ ಯಾವ ಗ್ಯಾರಂಟಿ? ನೀವು ಹೋದಾಗ ನಿಮ್ಮನ್ನು ಹಾಗೆ ಮಾಡಿದರೆ ನಿಮಗೆ ಕೋಪ ಬರೋದಿಲ್ವಾ? ಎಂತಾದರೆ ಆದರೆ ಅವರ ಹತ್ರ ಬೇಕಾ ಬಿಟ್ಟು ಮಾತಾಡ್ತಾರೆ. ಯಾಕೆಂದ್ರೆ ನನಗೆ ಗೊತ್ತಾಗೋದಿಲ್ಲ. ಇಷ್ಟೇ ಕೇಳೋದು, ರೆಸ್ಪೆಕ್ಟ್ ಕೊಡಿ ಡ್ರೈವರ್ಗಳಿಗೆ ಅಷ್ಟೇ. ಮತ್ತು ಯಾರಾದರೂ ನಿಮಗೆ ಉಪದ್ರ ಮಾಡ್ತಾ ಇದ್ದಾರಾ? ಈ ಕೆಲವರು ಉಪದ್ರನೆ ಮಾಡ್ತಾರೆ, ಅವರಿಗೆ ಬೇಕಾದರೆ ಬೈರಿ, ಎಂತ ಬೇಕಾದರೆ ಬೈರಿ. ಆದರೆ ಕರೆಕ್ಟಾಗಿ ಹೋಗ್ತಾ ಇರ್ತಾರಲ್ಲ, ಅವರನ್ನು ಬೇಕಾ ಬಿಟ್ಟು ಸುಮ್ಮನೆ ಅಡ್ಡ ಹಾಕಿ ಬೈಬೇಡಿ. ಅದು ಸ್ವಲ್ಪ ಜಾಸ್ತಿ ಉಂಟು ಈ ಕಡೆ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ. ಬನ್ನಿ ಇಲ್ಲಿಂದ ಸೀದಾ ಹೋಗುವ. ಮಾತಾಡಿಕೊಂಡು ಕೂತ್ರೆ ಮಾತಾಡಿ ಬಾಕಿ ಆಗ್ತದೆ. ಕುಂಟಿನಿ ಹತ್ರ ರೀಚ್ ಆಗ್ತಾ ಬಂದೆ. ಈ ಊರಿದ ಹೆಸರು ಕುಂಟಿನಿ ಅಂತ. ಈಗ ಇಲ್ಲಿ ರಾಗನ್ನ ಇಳಿತಾರಂತೆ, ಅವರಿಗೆ ದುಡ್ಡು ಬೇಕಂತೆ, ಅದಕ್ಕೋಸ್ಕರ ಓನರ್ಗೆ ಫೋನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಲ್ಲಿಸ್ಲಾ? ಓನರ್ಗೆ ಫೋನ್ ಮಾಡಿರಪ್ಪ, ಇವರನ್ನು ಇಳಿಸಿ ಇಲ್ಲಿ ಹೋಗುವ, ಅವರೊಂದು ಅಮೌಂಟ್ ಬೇಕಂತ ಅವರಿಗೆ. ₹200 ಬೇಕಂತೆ, ₹200. ಬಾ, ಇದೆಂತ ಮಾರ, ಯಾವ ಥರ ಸುಡ್ತಾ ಉಂಟು ಮಾರ. ರಾಗಣ್ಣನಿಗೆ ಹೊಸ ₹200 ನೋಟ್ ಕೊಡ್ತಾ ಇದ್ದೇವೆ. ರಾಗಣ್ಣ ಹೊರಡುದಾ? ಆಯಿತಾ? ನಾಳೆ ಹಾಗಾದ್ರೆ ನಾನು ಬರುದಾ? ಮಾತ್ರೆ? ಸರಿ, ನಾ ಬರ್ತೇನೆ, ಬಾಯ್. ಫೈನಲಿ ನಾವು ಕೂಡ ಕಂಪನಿ ರೀಚ್ ಆಗಿ ಆಯಿತು. ಇಲ್ಲಿಗೆ ನಮ್ಮ ವಿಡಿಯೋವನ್ನು ಕೂಡ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.